2025ಕ್ಕೆ ಬಾಯ್ ಬಾಯ್ ಅಂತ ಹೇಳಿ 2026 ಬರ್ಮಾಡ್ಕೊಳ್ಳೋದಕ್ಕೆ ಸಿಲಿಕಾನ್ ಸಿಟಿ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ನೀವು ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ನಿಯಮಗಳನ್ನ ಕೂಡ ಮೀರೋ ಹಾಗಿಲ್ಲ. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರು ಪೊಲೀಸರಿಂದ ಭಾರಿ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ. ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆ, ಚರ್ಚ್ ಸ್ಟ್ರೀಟ್ ಇಲ್ಲೆಲ್ಲ ಕೂಡ ಪೊಲೀಸರ ಹದ್ದಿನ ಕಣ್ಣಿರುತ್ತೆ. 6,000ಕ್ಕೂ ಹೆಚ್ಚು ಸಿಸಿಟಿವಿಯನ್ನ ಅಳವಡಿಸಲಾಗಿದೆ. ಅಹಿತಕರ ಘಟನೆಗಳು ನಡೆಯದಂತೆ ತಡೆಗಟ್ಟೋದಕ್ಕೆ 50ರಿಂದ 100 ಮೀಟರ್ ಅಂತರದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು ಇರುತ್ತಂತೆ. ಬ್ರಿಗೇಡ್ ರಸ್ತೆಯಲ್ಲಿ ಕಮಾಂಡ್ ಸೆಂಟರ್ ಅನ್ನ ಓಪನ್ ಮಾಡಿದ್ದಾರೆ ಪೊಲೀಸರು. ಪ್ರತಿ ಸಿಸಿಟಿವಿ ಮಾನಿಟರ್ ಮಾಡೋದಕ್ಕೆ ಕಮಾಂಡ್ ಸೆಂಟರ್ ಅನ್ನ ಕೂಡ ತೆರೆಯಲಾಗಿದೆಯಂತೆ. ಎಐ ತಂತ್ರಜ್ಞಾನ ಆಧರಿಸಿ ಸಿಸಿಟಿವಿಯನ್ನ ಅಳವಡಿಸಲಾಗಿದೆ. ಜನರ ನಿಯಂತ್ರಣಕ್ಕೆ ಆಂಟಿ ಸ್ಟ್ಯಾಂಪ್ ಸ್ಕ್ವಾಡ್ ನಿಯೋಜನೆ ಮಾಡಲಾಗಿದೆಯಂತೆ. ರಾತ್ರಿ 11 ಗಂಟೆ ಬಳಿಕ ನಗರದ ಫ್ಲೈಓವರ್ಗಳು ಕಂಪ್ಲೀಟ್ ಆಗಿ ಬಂದ್ ಆಗುತ್ತೆ. ಅಲ್ಲೆಲ್ಲ ಕೂಡ ಓಡಾಡೋದಕ್ಕೆ ಅವಕಾಶ ಇರೋದಿಲ್ಲ. ರಾತ್ರಿ ವೇಳೆ ನಗರದಾದ್ಯಂತ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಮಾಡೋದಕ್ಕೂ ಕೂಡ ಪೊಲೀಸರು ಇರ್ತಾರೆ. ಡ್ರಂಕ್ ಅಂಡ್ ಡ್ರೈವ್ ಜೊತೆಗೆ ಡ್ರಗ್ಸ್ ಸೇವನೆ ಬಗ್ಗೆ ಕೂಡ ತಪಾಸಣೆಗಳು ಆಗುತ್ತಂತೆ. ವಾಹನದಲ್ಲಿ ಹೈ ಡೆಸಿಬಲ್ ಸ್ಪೀಕರ್ಗಳ ನಿಷೇಧ ಕೂಡ ಆಗಿದೆ. ನೀವು ಜೋರಾಗಿ ಸೌಂಡ್ ಹಾಕೊಂಡು ಮೋಜು ಮಸ್ತಿ ಅಂತೆಲ್ಲ ಸಿಕ್ಕಲ್ಲೆಲ್ಲ ಓಡಾಡಿದ್ರೆ ಅದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಪೊಲೀಸ್ ಇಲಾಖೆ ಸಿದ್ಧತೆ ಮಾಡ್ಕೊಂಡಿದೆ ಅಂತ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಸೆಲೆಬ್ರೇಷನ್ ಅಂತ ಜನ ಹೋಗ್ತೀರಿ, ಆದ್ರೆ ಒಂದಷ್ಟು ನಿಯಮಗಳನ್ನ ಏನು ಜಾರಿ ಮಾಡಿದ್ದಾರೆ ಅದನ್ನ ಅನುಸರಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಪ್ರಮುಖವಾಗಿ ಮೋಜು ಮಸ್ತಿ ಪಾರ್ಟಿಗಳಂತ ಅಂದಾಗ ಖಂಡಿತವಾಗೂ ಅಲ್ಲಿ ಮಾದಕ ವಸ್ತುಗಳ ರವಾನೆ ಆಗ್ತಾ ಇತ್ತು ಅಂತ ಈ ಹಿಂದಿನಿಂದಲೂ ಕೂಡ ಕೇಳೋದಕ್ಕೆ ಸಿಕ್ಕಿದೆ. ಅನೇಕ ನಿದರ್ಶನಗಳು ಮತ್ತೆ ನಿಮ್ಗೆ ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವಂತ ಉದಾಹರಣೆಗಳು ಇದೆ. ಹಂಗಾಗಿ ದೊಡ್ಡ ಪಾರ್ಟಿ ಆಯೋಜನೆ ಮಾಡ್ತೀರಿ ಅಂತ ಅಂದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯ ಮಾದಕ ವಸ್ತುಗಳ ರವಾನೆ ಆಗೋ ಹಾಗಿಲ್ಲ. ಇಫ್ ಸಪೋಸ್ ಹಂಗಾದ್ರೆ ಆಯೋಜಕರು, ಭಾಗಿಯಾದವರು ಎಲ್ಲರ ಮೇಲೂ ಕೂಡ ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಅದ್ರ ಜೊತೆಗೆ ನಿಮ್ಗೆ ನಶೆಯಲ್ಲಿ ಏನೇನ್ ಮಾಡ್ತಾರೆ ಅನ್ನೋದನ್ನ ಪ್ರತಿ ವರ್ಷ ಕೂಡ ಒಂದೊಂದೇ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಯಾವ ರೀತಿ ಜನರ ವರ್ತನೆ ಇರುತ್ತೆ ಕೆಲವರದ್ದು ಅಂತ. ಹಂಗಾಗಿ ಕುಡಿದ ನಶೆಯಲ್ಲಿ ಬೇಕಾಬಿಟ್ಟಿಯಾಗಿ ವೆಹಿಕಲ್ ಅನ್ನ ಕೂಡ ಮೂವ್ ಮಾಡೋ ಹೋಗಿಲ್ಲ, ಫ್ಲೈಓವರ್ಗಳನ್ನ ಹತ್ತೋ ಹಾಗಿಲ್ಲ, ಸಿಕ್ಕಲ್ ಓಡಾಡೋ ಹಾಗಿಲ್ಲ. ಎಲ್ಲ ಕೂಡ ಪೊಲೀಸರ ಹದ್ದಿನ ಕಣ್ಣಿರುತ್ತೆ. ಹಂಗಾಗಿ ಹುಷಾರಾಗಿರಿ, ಸೆಲೆಬ್ರೇಷನ್ ಅಲ್ಲಿ ನಿಯಮಗಳನ್ನ ಮೀರಿ ವರ್ತನೆ ಮಾಡಬೇಡಿ ಅಂತ. ಹಾಗಾದ್ರೆ ಪೊಲೀಸ್ ಇಲಾಖೆಯಿಂದ ಯಾವ ರೀತಿ ಸಿದ್ಧತೆ ಭದ್ರತೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಎಂಜಿ ರಸ್ತೆಯ ಅನಿಲ್ ಕುಂಬ್ಳೆ ವೃತ್ತದಿಂದ ಟ್ರಿನಿಟಿ ವೃತ್ತ ಇಲ್ಲೆಲ್ಲೂ ಕೂಡ ಸಂಚಾರಕ್ಕೆ ಅವಕಾಶ ಇರೋದಿಲ್ಲ, ನಿಷೇಧ ಮಾಡಿದ್ದಾರೆ ಅಂತ. ಬ್ರಿಗೇಡ್ ರಸ್ತೆಯಲ್ಲಿ ಕಾವೇರಿ ಎಂಪೋರಿಯಂ ಈ ಭಾಗದಲ್ಲೂ ಕೂಡ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ. ಆ ಮಾರ್ಗದಲ್ಲೂ ಕೂಡ ನೀವು ಓಡಾಡೋ ಹಾಗಿಲ್ಲ. ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ ಇಲ್ಲೆಲ್ಲ ಕೂಡ ಅನೇಕರು ಮೋಜು ಮಸ್ತಿಗೆ ಬರೋದೇ ಈ ಜಾಗಗಳು. ಹಂಗಾಗಿ ಅಲ್ಲಿ ಅತಿ ಹೆಚ್ಚಿನ ಕ್ರಮ ಪೊಲೀಸ್ ಇಲಾಖೆ ಕೈಗೊಂಡಿದೆ ಅಂತ. ಸೊ ಸಂಚಾರ ಎಲ್ಲೆಲ್ಲಿ ನಿಷೇಧ ಇದೆ ಅನ್ನೋದನ್ನ ನೋಟ್ ಮಾಡ್ಕೊಂಡ್ಬಿಡಿ. ಕಾರಣ ರಾತ್ರಿ ಯಾವ್ಯಾವ ಕಡೆ ಹೋಗಬೇಕು ಅನ್ನೋದು ಗೊತ್ತಾಗಲ್ಲ. ಸ್ವಲ್ಪ ಪಾರ್ಟಿಗೆ ಲೇಟ್ ಆಗಬಹುದು, ಪಾರ್ಟಿ ಮುಗಿದ ಮೇಲೆ ಮನೆ ತಲುಪೋದು ಕೂಡ ಲೇಟ್ ಆಗಬಹುದು ಈ ರೀತಿ ಓಡಾಡಿದ್ರೆ ಅಂತ. ಈ ರೋಡಲ್ಲಿ ನಿಮಗೆ ಎಲ್ಲೂ ಕೂಡ ಅವಕಾಶ ಇರೋದಿಲ್ಲ ಓಡಾಡೋದಕ್ಕೆ. ಇದನ್ನ ಬಿಟ್ಟು ಅಲ್ಟರ್ನೇಟ್ ಆಗಿ ಒಂದು ವ್ಯವಸ್ಥೆಯನ್ನ ಪೊಲೀಸರು ಮಾಡಿದ್ದಾರೆ. ಅದೇ ಮಾರ್ಗವಾಗಿ ಓಡಾಡಬೇಕು. ಕಾರಣ ನೀವು ಕುಡಿದಿದ್ದೀರಾ, ಡ್ರಗ್ಸ್ ಸೇವನೆ ಮಾಡಿದ್ದೀರಾ, ಯಾವ್ದಾದ್ರು ಮಾದಕ ವಸ್ತುಗಳನ್ನ ತೆಗೆದುಕೊಂಡಿದ್ದೀರಾ, ಚೆಕಿಂಗ್ ಆಗ್ಬೇಕಲ್ಲ. ಆ ಚೆಕಿಂಗ್ ಪಾಯಿಂಟ್ ಗಳಲ್ಲೇ ನಿಮ್ಗೆ ರಸ್ತೆ ಮಾರ್ಗವಾಗಿ ಓಡಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಪ್ರಮುಖವಾಗಿ ಎಂಜಿ ರಸ್ತೆ ಆ ಜಂಕ್ಷನ್ ಇಂದ SPI ವೃತ್ತದ ಕಡೆಗೆ ಹೋಗ್ತೀರಿ ಅಂದ್ರೂ ಕೂಡ ಅಲ್ಲೂ ಸಂಚಾರ ನಿಷೇಧ ಇದೆ. ಶಿವಾಜಿನಗರದ BMTC ಶಾಪಿಂಗ್ ಕಾಂಪ್ಲೆಕ್ಸ್ 1ನೇ ಮಹಡಿ ಅಲ್ಲೂ ಕೂಡ ಪಾರ್ಕಿಂಗಿಗೆ ವ್ಯವಸ್ಥೆ ಮಾಡಿದ್ದಾರಂತೆ. UB ಸಿಟಿ, ಗರುಡ ಮಾಲ್, ಕಾಮರಾಜ್ ರಸ್ತೆ ಇಲ್ಲೆಲ್ಲ ಕೂಡ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಿದ್ದಾರೆ. ಕಾರಣ ಇಲ್ಲೇ ಅನೇಕ ಪಾರ್ಟಿಗಳ ಆಯೋಜನೆ ಆಗೋದು. ಕಬ್ಬನ್ ಪಾರ್ಕ್ ರಸ್ತೆ ಜಂಕ್ಷನ್ ಇಂದ ಆ ಭಾಗದಲ್ಲೂ ಕೂಡ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಇದೆಲ್ಲವೂ ಕೂಡ ಪಾರ್ಕಿಂಗ್ಗೆ ಎಲ್ಲೆಲ್ಲಿ ವ್ಯವಸ್ಥೆಗಳು ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ವಿ. ಇನ್ನು BMTC ಬಸ್, TT ವಾಹನ ಸಂಚಾರದ ಮಾರ್ಗ ಹೆಂಗಿರುತ್ತೆ ಅದರ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಡಿವಾಳ ಚೆಕ್ ಪೋಸ್ಟ್ ನಿಂದ ಎಲೆಕ್ಟ್ರಾನಿಕ್ ಸಿಟಿ ಹೊಸೂರು ರಸ್ತೆ ಮೂಲಕ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪೊಲೀಸರು. ಮಡಿವಾಳ ಚೆಕ್ ಪೋಸ್ಟ್ ನಿಂದ KR ಪುರಂ ಓಲ್ಡ್ ಏರ್ಪೋರ್ಟ್ ರಸ್ತೆ ಮೂಲಕ ಕೂಡ BMTC ಬಸ್ ಆಗಲಿ TT ವಾಹನಗಳು ಮೂವ್ ಆಗೋದಕ್ಕೆ ಅವಕಾಶ ಇರುತ್ತೆ. ಮಡಿವಾಳ ಚೆಕ್ ಪೋಸ್ಟ್ ನಿಂದ ಬನ್ನೇರುಘಟ್ಟ ಡೈರಿ ಸರ್ಕಲ್ ಮುಖ್ಯ ರಸ್ತೆ ಅಲ್ಲೂ ಕೂಡ ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೆಕ್ಸಸ್ ಮಾಲ್ ನಿಂದ ದೇವನಹಳ್ಳಿ ಮೇಕ್ರಿ ಸರ್ಕಲ್ ವೃತ್ತ ಅಲ್ಲೂ ಕೂಡ ಸಂಚಾರಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಸೊ ಇಲ್ಲೆಲ್ಲ ಕೂಡ BMTC ಬಸ್ ಮತ್ತು ದೊಡ್ಡ ವಾಹನಗಳು ಓಡಾಡೋದಕ್ಕೆ ಅವಕಾಶವನ್ನ ಪೊಲೀಸ್ ಇಲಾಖೆ ಮಾಡಿಕೊಟ್ಟಿರೋದು.